ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರೇಖಾ ಗೌಡ. ಬನ್ನಿ ಗೈಸ್, ಇವತ್ತು ಏನಪ್ಪ ಅಂದರೆ ನನ್ನ ಅಭಿಪ್ರಾಯನ ಹೇಳೋಣ ಅಂತ. ಏನಂದರೆ, ಹಿರೀಕರು ಆಗಿನ ಕಾಲದಲ್ಲಿ ಒಂದು ಗಾದೆನ ಮಾಡಿದರು, ಅದ್ರ ಬಗ್ಗೆ ಮಾತಾಡೋಣ ಅಂತ. ಏನಂದರೆ, ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ. ಓಕೆನಾ? ಸೊ ಆ ಸಬ್ಜೆಕ್ಟ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಈ ವಿಡಿಯೋನ ಮಾಡಿದ್ದೀನಿ. ಏನಪ್ಪ ಅಂದರೆ, ಈಗಿನ ಕಾಲದಲ್ಲಿ ಗೈಸ್ ಮದುವೆ ಮಾಡಿಬಿಡ್ಬೋದು, ಬೇಕಂದರೆ ಮನೆ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟ ಗೈಸ್, ಅಲ್ವಾ? ಮನೆ ಕಟ್ತಾ ಇರೋರಿಗೆ ಗೊತ್ತಿರುತ್ತೆ ಅದ್ರ ಕಷ್ಟ ಏನು ಅಂತ. ಅದರಲ್ಲೂ ಮಿಡ್ಲ್ ಕ್ಲಾಸ್ ಜನಗಳಿದಾರಲ್ಲ, ಯಾರ್ದು ಸಪೋರ್ಟ್ ಇಲ್ಲದೆ ಒಂದೊಂದು ರೂಪಾಯಿಗೂ ಕಷ್ಟಪಟ್ಟು ಮಾಡೋರಿಗಂತೂ ತುಂಬ ಚೆನ್ನಾಗಿ ಅರಿವಿಗೆ ಬಂದಿರುತ್ತೆ ಎಷ್ಟು ಕಷ್ಟ ಇದೆ ಮನೆ ಕಟ್ಟೋದು ಅಂತ. ನಾನು ಫಸ್ಟ್ ಈ ಮನೆ ಕಟ್ಟಿದಾಗ ನನಗೆ ಏನೂ ಗೊತ್ತಾಗಲಿಲ್ಲ ಗೈಸ್. ಅದು ಕೆಲಸದ ಕಷ್ಟ ಗೊತ್ತಾಗಲಿಲ್ಲ. ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ವಿ, ಸ್ಟೇಜ್ ಬೈ ಸ್ಟೇಜ್ ಅವರು ಫೈನಲ್ ಸೆಟ್ಲ್ ಮಾಡೋದು, ಕ್ಯೂರಿಂಗ್ ಮಾಡೋದು, ಎರಡೇ ರೆಸ್ಪಾನ್ಸಿಬಿಲಿಟಿ ನಂದಿದ್ದು. ಅದು ಬಿಟ್ಟರೆ ನೆಕ್ಸ್ಟ್ ಗೃಹ ಪ್ರವೇಶ. ಸೊ ಕೆಲಸದ ಕಷ್ಟ ನನಗೆ ಗೊತ್ತೇ ಆಗಲಿಲ್ಲ. ಏನೇನು ಯಾವ್ಯಾವುದಕ್ಕೆ ಏನೇನು ಚಾರ್ಜಸ್ ಇರುತ್ತೆ, ಏನು ಯಾವುದ್ರ ಬಗ್ಗೆನೂ ಐಡಿಯಾ ಇಲ್ಲ. ನಥಿಂಗ್, ಝೀರೋ ನಾಲೆಡ್ಜು. ಓಕೆನಾ? ಬಟ್ ಈ ಸಲ ಏನು ಮಾಡಿದೆ, ಲೇಬರ್ ಕಾಂಟ್ರಾಕ್ಟ್ ಕೊಡೋಣ ಅಂತ ಇದು ಮಾಡಿದೆ. ಮೆಟೀರಿಯಲ್ ಕಾಂಟ್ರಾಕ್ಟ್ ಆದರೆ ನಮಗೆ ಮೆಟೀರಿಯಲ್ಲು ಕ್ವಾಲಿಟಿಗಳು ಗೊತ್ತಾಗಲ್ಲ, ಖುಷಿ ಬಂದಂಗೆ ಹಾಕ್ತಾರೆ, ಮೋಸ ಮಾಡ್ಬೋದು. ನಾವೇ ಆದರೆ ಲೇಬರ್ ಕಾಂಟ್ರಾಕ್ಟ್ ಆದರೆ ನಮಗೆ ಬೇಕಾಗಿರೋ ಮೆಟೀರಿಯಲ್ಸ್ನ ನಾವೇ ಕ್ವಾಲಿಟಿ ವೈಸು ನಾವೇ ಕೊಡಿಸ್ಬೋದು ಅನ್ನೋದಿತ್ತು. ಬಟ್ ಈಗ ಏನಾಗ್ತಿದೆ ಗೈಸ್, ಸೀರಿಯಸ್ ಆಗಿ ನಾನು ಅಂದ್ಕೊಂಡಿದ್ದು ಬಜೆಟ್ಟೇ ಬೇರೆ, ಬಟ್ ಈಗ ಹೋಗ್ತಾ ಇರೋದೇ ಬೇರೆ. ಈಗ ನಮ್ಮದು ಪ್ಲಾಸ್ಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಓಕೆನಾ? ಸಿವಿಲ್ ವರ್ಕ್ ಎಲ್ಲ ಮುಗಿದಿದೆ, 90% ಮುಗಿದಿದೆ. ಮೇಲ್ಗಡೆ ಟಾಪಲ್ಲಿ ಏನೋ ಮಡ್ಡಿ ಎಳಿಯೋದು ಒಂದೇ ಪೆಂಡಿಂಗ್ ಇರೋದು ಅವ್ರ ಕಡೆದು. ಅವ್ರ ಕೆಲಸ ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ. ಟೈಲ್ಸು ಗ್ರಾನೈಟು ಸೆಕ್ಷನ್ ಇದೆ ಗೈಸ್ ಇವಾಗ. ಓಕೆನಾ? ಕೂಲಿ ಇದೆಯಲ್ಲ, ಯಾರೂ ಲೇಬರ್ ಕೆಲಸಕ್ಕೆ ಬರೋಕ್ಕೆ ರೆಡಿ ಇಲ್ಲ. ಎಲ್ಲರೂ ಇವಾಗ ಕಾಂಟ್ರಾಕ್ಟು ಎಲ್ಲರೂ ಮಧ್ಯವರ್ತಿಗಳ ಥರ ಕೆಲಸ ಮಾಡ್ತಾರೆ. ಇವಾಗ ಲೇಬರಿಗೆ ಯಾರು ಸಿಗತ್ತೆ ಇಲ್ಲ. ನೀವೆಲ್ಲಾದರೂ ಎನ್ಕ್ವೈರಿ ಮಾಡಿ, ಎಲ್ಲ ಕಾಂಟ್ರಾಕ್ಟು, ಎಲ್ಲ ಸ್ಕ್ವೇರ್ ಫೀಟ್ ವೈಸು. ಜಸ್ಟ್ ಆ್ಯಸಿಡ್ ವಾಶಿಗೂ ಕೂಡ ಸ್ಕ್ವೇರ್ ಫೀಟಿಗೆ 10 ರೂಪೀಸ್ ಚಾರ್ಜ್ ಮಾಡ್ತಾರೆ ಗೈಸ್. ಈಗ ಅದು ಟೈಲ್ಸು ಗ್ರಾನೈಟ್ ಇದಕ್ಕೆ ಸ್ಕ್ವೇರ್ ಫೀಟ್ ವೈಸ್ ಕ್ಯಾಲ್ಕುಲೇಟ್ ಮಾಡಿದೆ, ಇನ್ನು ಫೈನಲ್ ಕೊಟೇಶನ್ ಕೊಟ್ಟಿಲ್ಲ. ಓಕೆನಾ? ಮೆಟೀರಿಯಲ್ಸಿಗಿಂತ ಕೂಲಿನೇ ಜಾಸ್ತಿ ಬೀಳುತ್ತೆ. ಸ್ಕ್ವೇರ್ ಫೀಟ್ ವೈಸು ಇದು ಮಾಡಿದ್ರೆ ಹೆಂಗಾಗ್ತಿದೆ ಅಂದರೆ, ನನಗೆ ಅಂದ್ಕೊಂಡಿದ್ದ ಬಜೆಟಿಗಿಂತ ಕ್ರಾಸ್ ಆಗ್ತಿದೆ. ಜೊತೆಗೆ ಲಾಟ್ ಆಫ್ ಕನ್ಫ್ಯೂಷನ್ಸ್ ಇನ್ ಮೈ ಹೆಡ್. ನನ್ನ ತಲೆ ತುಂಬ ಬರೀ ಕನ್ಫ್ಯೂಷನ್ಸೇ ತುಂಬಿದೆ. ಟೈಲ್ಸ್ ಹಾಕಿಸ್ಲಾ, ಗ್ರಾನೈಟ್ ಹಾಕಿಸ್ಲಾ, ಏನು ಮಾಡಲಿ ಅನ್ನೋ ಥರದಲ್ಲಿ ತಲೆ ಕೆರ ಹಿಡಿದೋಗಿದೆ ಗೈಸ್. ಮದುವೆ ಬೇಕಂದರೆ ನೀವು ಸಿಂಪಲ್ಲಾಗಿ, ಈಗ ನಮ್ಮ ಬಡ್ಜೆಟಿಗೆ ತಕ್ಕಂಗೆ ನಾವು ಸಿಂಪಲ್ಲಾಗಿ, ತುಂಬ ಬಡವರಾದ್ರೂ ಯಾವುದಾದ್ರೂ ದೇವಸ್ಥಾನದಲ್ಲಿ ಒಂದು ತಾಳಿ ಇದ್ದರೆ ಸಾಕು, ಒಂದು 4 ಜನ ಇದ್ದರೆ ಸಾಕು ಮುತ್ತೈದೆಯರು ಅಥವಾ ಆಶೀರ್ವಾದ ಮಾಡೋದಕ್ಕೆ. ನಮ್ಮವ್ರು ಇದರಲ್ಲಿ ಮದುವೆ ಮಾಡ್ಕೊಂಡ್ಬಿಡ್ಬೋದು. ಇನ್ನೂ ಚೀಪೆಸ್ಟ್ ಅಂದರೆ ರಿಜಿಸ್ಟ್ರು ಮ್ಯಾರೇಜ್ ಮಾಡ್ಕೊಂಡು ಕೂಡ ಮದುವೆ ಮಾಡ್ಕೋಬೋದು ಗೈಸ್ ಈಗ ಪ್ರೆಸೆಂಟ್ಲಿ. ಬಟ್ ಮನೆ ಮಾಡೋದಿದೆಯಲ್ಲ ತುಂಬ ಕಷ್ಟ. ನಿಮಗೆ ದುಡ್ಡಿದ್ರೆ ಕೆಲಸ ಪಟ ಅಂತ ಆಗ್ತದೆ. ಅಪ್ಪ ಮಾಡಿಟ್ಟಿರೋ ದುಡ್ಡಲ್ಲಿ ಮನೆ ಮಾಡೋದಾದರೆ ಟೆನ್ಷನ್ ಇಲ್ಲ. ಯಾಕೆಂದರೆ ನಮಗೆ ಅದ್ರ ವ್ಯಾಲ್ಯೂನೇ ಗೊತ್ತಾಗಲ್ಲ ಆ್ಯಕ್ಚುಲಿ. ಯಾಕೆಂದರೆ ಅಪ್ಪ ಮಾಡಿಟ್ಟಿರ್ತಾರ, ಆ ದುಡ್ಡು ಸಂಪಾದನೆ ಮಾಡೋದಕ್ಕೆ ಅಪ್ಪನಿಗೆ ಮಾತ್ರ ಗೊತ್ತಿರುತ್ತೆ ಆ ದುಡ್ಡಿನ ಕಷ್ಟ, ಮಕ್ಕಳಿಗೆ ಗೊತ್ತಿರಲ್ಲ. ಇಲ್ಲಿ ಒಂದೊಂದು ರೂಪಾಯಿನೂ ಅವರೇ ಕಷ್ಟಪಟ್ಟು ದುಡ್ದು ಏನೋ ಒಂದು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಿರ್ತಾರಲ್ಲ, ಅವರಿಗೆ ಮಾತಾಡ್ತಿದ್ದೀನಿ ನಾನು. ಓಕೆನಾ? ಎಷ್ಟು ಕಷ್ಟ ಆಗ್ತಿದೆ ಅಂದರೆ, ನಾನು ಟೈಲ್ಸು ಗ್ರಾನೈಟ್ ಸೆಕ್ಷನಿಗೆ ಒಂದು 2 lakhs ಅಂತ ಬಜೆಟ್ ಇಟ್ಕೊಂಡಿದ್ದೆ ಸೀರಿಯಸ್ಲಿ. ಈಗ ಟೈಲ್ಸ್ ಆದರೆ, ಈಗ ಎನ್ಕ್ವೈರಿ ಮಾಡೋವಾಗ ಏನು ಹೇಳ್ತಾರೆ, ಗ್ರಾನೈಟ್ ಆದರೆ 25 ರೂಪೀಸ್ ಮೇಡಮ್, ಟೈಲ್ಸು ಗ್ರಾನೈಟ್ ಏನಾದರೂ ಹಾಕಿಸ್ಕೊಳ್ಳಿ 25 ರೂಪೀಸ್ ಅಂತ ಹೇಳಿದರು. ಓಕೆನಾ? ನಾನು ಸುಮಾರು ಜನನ ಎನ್ಕ್ವೈರಿ ಮಾಡಿದ್ದೆ ಎಲ್ಲರೂ. ಬಟ್ ಈಗ ಎಲ್ಲ ಕೊಟೇಶನ್ ಕೊಡೋವಾಗ ಮೇಸ್ತ್ರಿ ಕಡೆಯವರು ಒಂದಿಬ್ಬರು ಬಂದರು. ಎಲ್ಲ ಏನು ಹೇಳ್ತಾರೆ, 2x6 ಆದರೆ ಒಂದು ರೇಟು, 2x4 ಟೈಲ್ಸಲ್ಲಿ 2-3 ಥರ ಬರುತ್ತೆ, 1 ಇಂಚದ್ದು ಬರುತ್ತೆ. ಸಾರಿ, ಏನೇನೋ ವೆರೈಟೀಸ್ಗಳಿದೆ. ಈ ಕಿಚನಿಗೆ ಹಾಕೋದು, ಮತ್ತು ಟಾಯ್ಲೆಟಿಗೆ ಹಾಕೋದು, ಈ ಪಾರ್ಕಿಂಗ್ ಇದ್ರದ್ದು, ಅದೆಲ್ಲ ಏನಂದರೆ
ಎಮ್ಮೆಮ್ಗಳು ಸ್ವಲ್ಪ ಕುಷ್ಮಾ ಬಾಮಾಚೆ ದೇವ್ರ ಮನೆಗೆ ಹೋಗ್ಬಾರ್ದು. ಏನೋ ಅಂತ ಬರುತ್ತಲ್ಲ, ಆ ವೆಯ್ಟ್ ಡಿಫ್ರೆನ್ಸ್ ಇರುತ್ತೆ ಒಂದೊಂದಕ್ಕೂ. 2/4 ಆದರೆ ಒಂದು ರೇಟು, ಓಕೆನಾ, 4/6 ಆದರೆ ಒಂದು ರೇಟು, ಈ ಥರ ಒಂದೊಂದಕ್ಕೆ ಒಂದೊಂದು ರೇಟ್ ಇದೆಯಂತೆ ಗೈಸ್. ಅದು ಫ್ರಂಟ್ ವಾಲಿಗೆ ಹಾಕೋ ಟೈಲ್ಸಿಗೆ ಒಂದು ರೇಟು, ಫ್ಲೋರಿಂಗಿಗೆ ಒಂದು ರೇಟು, ಮತ್ತು ಕಿಚನು ಬಾತ್ರೂಮಿಗೆ ಒಂದು ರೇಟು. ಈ ಥರ ಎಲ್ಲನೂ ಸ್ಕ್ವೇರ್ ಫೀಟು 4/6 ಟೈಲ್ಸಿಗೆ 40 ರುಪೀಸ್ ಅಂತೆ ಗೈಸ್. 40 ರುಪೀಸ್ ಹೇಳ್ತಾರೆ, ಫೈನಲಿ 35 ರುಪೀಸ್ ಮಾಡ್ತೀವಿ ಸ್ಕ್ವೇರ್ ಫೀಟಿಗೆ ಅಂತಾರೆ. ಎಲ್ಲಿಗೆ ಹೋಗ್ತೀರಾ? ಗ್ರಾನೈಟ್ಗೆ 25 ರುಪೀಸ್ ಗೈಸ್. ನಾನು ಹೇಳೋದು ಇವಾಗ ಟೈಲ್ಸು ಗ್ರಾನೈಟು ಎಲ್ಲ ಒಂದೇ ಥರ ಬಂದಿದೆ ಇವಾಗ, ಓಕೆನಾ. 4/6 ಬಂದಿದೆ ವಿಟ್ರಿಫೈಡ್ ಟೈಲ್ಸಲ್ಲೂ. ಬಟ್ ನಾನು ಹೇಳೋದು ಗ್ರಾನೈಟ್ ಇರುವಷ್ಟು ವೆಯ್ಟೇಜು ಅದು 20 mm ಇರುತ್ತೆ, 19 mm ಇರುತ್ತೆ. ಇದರಲ್ಲಿ ಬಂದು 15 mm. ಡಿಫ್ರೆನ್ಸ್ ಏನಕ್ಕೆ ಅಂತ ನಂಗೆ ಅರ್ಥ ಆಗೋದಿಲ್ಲ ಈ ಕೆಲಸ ಮಾಡೋರ ಹತ್ರ. ಕೂಲಿಗೆ ಟೆನ್ಷನ್ ಆಗ್ತಿದೆ. ನಂದು 14 ಚದರ ಮೇಲ್ಗಡೆ ಅಂದರೆ 1600 ಅಡಿ, ಓಕೆನಾ. 20 × 25 ರುಪೀಸು ಈ ಥರ ಹಾಕ್ಕೊಂಡು ಒಂದು 40,000 ಆಗುತ್ತೆ. ಇನ್ನೊಂದು 10,000 ಆ ಕಡೆ ಈ ಕಡೆ ಸೈಡ್ ಕಟ್ಟಿಂಗ್ ಅದು ಒಂದು 50,000. ಟೈಲ್ಸು ಗ್ರಾನೈಟು ಎಲ್ಲ ಓವರ್ ಅಂದರೆ ಈ ಟೈಲ್ಸು ಮತ್ತು ಮೆಟ್ಲಿಗೆಲ್ಲ ಲಪೋತ್ರ ಎಲ್ಲ ಬೇಕಲ್ಲ, ಸೊ ಅದೆಲ್ಲ ಓವರಾಲ್ 1.5 ಲಕ್ಷ ಮೆಟೀರಿಯಲ್ಸಿಗೆ ಅಂತ ಬಜೆಟ್ ಇಟ್ಕೊಂಡಿದೆ. ಬಟ್ ಈಗ ನೋಡ್ತಾ ಇದ್ರೆ ಕೂಲಿನೇ 1.25 ಲಕ್ಷ, 1 ಲಕ್ಷದಿಂದ 1.25 ಲಕ್ಷ ಅಂತ ಹೇಳ್ತಿದ್ದಾರೆ. ಎಲ್ಲಿ ನಾನು ಅಂದ್ಕೊಂಡಿದ್ದ ಬಜೆಟು 50,000, ಈಗ ಅರೌಂಡ್ ಡಬಲ್. ನೀವೇನೇ ಕೂತ್ಕೊಂಡು ಕನ್ಸೆಷನ್ ಮಾಡಿ ಇದು ಮಾಡಿದ್ರೂ ಗೊತ್ತಿಲ್ಲ ಎಲ್ಲಿ ಫೈನಲ್ ಎಷ್ಟಕ್ಕೆ ಬರ್ತಾರೆ ಅಂತ. ಸೊ ಆಲ್ಮೋಸ್ಟ್ ಡಬಲ್ ಆಯಿತು. ಮತ್ತು ಇನ್ನು ಮೆಟೀರಿಯಲ್ಲು ಟೈಲ್ಸಿಗೆ 4/6ಗೆ 120 ರುಪೀಸ್ ಹೇಳಿದ್ದಾರೆ. ಬಾರ್ಗಿನ ಮಾತುಕತೆ ಆದಮೇಲೆ ಎಷ್ಟಕ್ಕೆ ಬರುತ್ತೋ ಗೊತ್ತಿಲ್ಲ. 120 ರುಪೀಸ್ ಅಂದರೆ ಟೈಲ್ಸಿಗೆ 1 ಲಕ್ಷದ ಮೇಲೆ ಬೇಕು ನನಗೆ. ಮತ್ತು ಅಲ್ಲಿಂದ ಬೇರೆ ಇಲ್ಲ, ವಾಲಿಗೆ ಮತ್ತು ಕಿಚನ್ನು ಬಾತ್ರೂಮು ಇದೆಲ್ಲ, ಮತ್ತು ಆ್ಯಸಿಡ್ ವಾಶ್ ಅಂತೆ ಅದಂತೆ ಇದಂತೆ ಬ್ಲಾ 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 ಅಂತ ಎಷ್ಟು ಕಾಸ್ಟ್ ಆಗ್ತದೆ ಅಂದರೆ 2.5 ಲಕ್ಷ 3 ಲಕ್ಷದವರೆಗೂ ಇದೇ ಸೆಕ್ಷನಿಗೆ ಹೇಳಿತದ ಅಂತ. ಮತ್ತು ಅದ್ರ ನೆಕ್ಸ್ಟ್ ಇನ್ನು ಎಲೆಕ್ಟ್ರಿಕಲ್ ಇದಿದೆ, ಈ ಕಡೆ ಇದಿದೆ. 1 ರೂಪಾಯಿನೂ ನಾನು ಬರ್ದಿಕ್ತಾ ಇದ್ದೀನಿ, ಗೊತ್ತುಂಟಾ. ಯಾಕೆ ಅಂದರೆ ನಾವು ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಡುವಾಗ ನಾವು ಆರಾಮಾಗಿ ಮಾತಾಡ್ತೀವಿ ಗೈಸ್. ಈಗ ನಾನು ಲೇಬರ್ ಕಾಂಟ್ರಾಕ್ಟ್ ನಾನೇ ಮೆಟೀರಿಯಲ್ ಕೊಡಿಸಿ ಮೆಟೀರಿಯಲ್ಸ್ ತರೋದಕ್ಕಿಂತ ಈ ಕೂಲಿಯೋಕ್ಕೆ ಅಂದರೆ ಕೆಲಸದವ್ರನ್ನ ಕಾರ್ಮಿಕರನ್ನ ಹಿಡಿಯೋದೇ ದೊಡ್ಡ ಸಾಧನೆ. ಯಾರು ಲೇಬರಿಗೆ ಸಿಗಲ್ಲ ನಿಮಗೆ ಒಂದು. ಮತ್ತು ಕಾಂಟ್ರಾಕ್ಟ್ ಇದರಲ್ಲಿ ಎಲ್ಲ ನಾವು ಅಂದ್ಕೊಂಡಂಗೆ ಯಾವುದೂ ಸಿಗಲ್ಲ. ಎಲ್ಲನೂ ಬಜೆಟ್ ಮೀರಿನೇ ಇದೆ. 50% ಇಲ್ಲಿ ಖರ್ಚಾದರೆ 50% ಕಾಂಟ್ರಾಕ್ಟ್ರು ಲಾಭ ನೋಡ್ತಾರೆ. ಅವ್ರು ಲಾಭ ನೋಡಿಕೊಂಡೇ ಕೆಲಸ ಮಾಡೋದು. ಎಲ್ಲದರಲ್ಲೂ ಅದೇ ಆಗಿಬಿಟ್ಟಿದೆ ಇವಾಗ. ಕನ್ಸ್ಟ್ರಕ್ಷನಲ್ಲೂ ಅದೇನೆ, ಬೇರೆ ಈ ಟೈಲ್ಸು ಗ್ರಾನೈಟಲ್ಲೂ ಅದೇನೆ, ಎಲೆಕ್ಟ್ರಿಕಲ್ ಇದರಲ್ಲೂ ಅದೇನೆ. ಪ್ರತಿ ಸೆಕ್ಷನ್ಗೂ ಕಾಂಟ್ರಾಕ್ಟ್. ಕನ್ಸ್ಟ್ರಕ್ಷನ್ ಲೇಬರ್ ಕಾಂಟ್ರಾಕ್ಟ್, ಟೈಲ್ಸು ಗ್ರಾನೈಟು ಲೇಬರ್ ಕಾಂಟ್ರಾಕ್ಟ್, ಈವನ್ ಪಟ್ಟಿ ಹೊಡೆಯೋದು ಪೇಂಟ್ ಕೂಡ ಈಗ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಹೋಗ್ತಾರೆ, ಅಂದರೆ ಚದರದ ಲೆಕ್ಕದಲ್ಲಿ ಚಾರ್ಜ್ ಮಾಡ್ತಾರಂತೆ. ಲೇಬರಿಗೆ ಸಿಗೋದೇ ಇಲ್ಲ ಅಂದರೆ ಮತ್ತು ಹೆಂಗೆ ಇದು ಮಾಡೋದು? ಮುಂಚೆ ಎಲ್ಲ ಲೇಬರಿಗೆ ಒಬ್ಬ ಒಳ್ಳೆ ಮೇಸ್ತ್ರಿ ಸಿಕ್ಕಿದ್ರೆ ಲೇಬರ್ ಇಟ್ಕೊಂಡು ಕೆಲಸ ಮಾಡ್ಬೋದು. ಈಗ ಲೇಬರಿಗೆ ಯಾರು ಒಪ್ಕೊಳ್ಳೋದೇ ಇಲ್ಲ, ಎಲ್ಲದರಲ್ಲೂ ಕಾಂಟ್ರಾಕ್ಟ್ ಅಂತಾರೆ. ನಾನು ಕೊಟ್ಟು ಎಲೆಕ್ಟ್ರಿಕಲ್ಗೂ ಕಾಂಟ್ರಾಕ್ಟ್ರೇ ಕೊಟ್ಟಿರೋದು. ಈಗ ಟೈಲ್ಸು ಗ್ರಾನೈಟ್ ಇದಕ್ಕೂ ಬೇರೆ ನೋ ಅದರ್ ಆಪ್ಷನ್ ಆಲ್ಸೋ. ಸೊ ಕಾಂಟ್ರಾಕ್ಟೇ ಕೊಡಬೇಕು. ಅವ್ರು ಎಷ್ಟು ಕೂಲಿ ಹೇಳ್ತಾರೋ ಅಷ್ಟು ಕೊಡಲೇಬೇಕು. ಅಂದರೆ ಸ್ವಲ್ಪ ಬಾರ್ಗಿನ್ ಮಾಡಬೇಕು, ಆ ಕಡೆಗೆ ಈ ಕಡೆ ಮಾಡಿ ಫೈನಲ್ ಎಷ್ಟಾಗುತ್ತೋ ಅಷ್ಟು ಕೊಡಲೇಬೇಕು. ಮತ್ತು ಅಲ್ಲಿಂದ ಫ್ಲಮ್ಮಿಂಗು ಕೂಡ ಇದು ಗೈಸ್ ಕಾಂಟ್ರಾಕ್ಟ್. ನಿಮಗೆ ಯಾವ ಕೆಲಸದಲ್ಲೂ ಕೂಡ ಕಾಂಟ್ರಾಕ್ಟು ಬಿಟ್ಟು ಬೇರೆ ಲೇಬರ್ ಇಟ್ಕೊಂಡು ಕೆಲಸ ಮಾಡೋಕ್ಕೆ ಚಾನ್ಸೇ ಇಲ್ಲ. ಕೆಲಸದವರು ಹುಡ್ಕೋದೇ ಕಷ್ಟ. ಅಪ್ಪ, ನನಗೆ ಎಷ್ಟು ತಲೆನೋವಾಗಿದೆ ಅಂದರೆ ಗೈಸ್. ಮತ್ತು ನನಗೇನಾಯ್ತು ಗೊತ್ತಾ, ಇವಾಗ ಮಧ್ಯದಲ್ಲಿ ಎಮ್ ಸ್ಯಾಂಡು ಎಲ್ಲ ಪಿ ಸ್ಯಾಂಡು ಎಲ್ಲ ಕ್ರಷರ್ ಎಲ್ಲ ಸ್ಟಾಪ್ ಆಗಿ ಮತ್ತೆ ಎಮ್ ಸ್ಯಾಂಡೇ ಸಿಗ್ತಿಲ್ಲ, ಪಿ ಸ್ಯಾಂಡು ಸಿಗ್ತಾ ಇಲ್ಲ. 650 ರೂಪಾಯಿಗೆ ಹಾಕ್ತಾ ಇದ್ದಿದ್ದು ಎಮ್ ಸ್ಯಾಂಡು ಸಡನ್ಲಿ ಎಷ್ಟಕ್ಕೋಯ್ತು? 1000 ರುಪೀಸಿಗೆ ಹೋಯ್ತು. ಎಷ್ಟು ಡಿಫ್ರೆನ್ಸು? 350 ರೂಪಾಯಿ 1 ಟನ್ನಿಗೆ ಡಿಫ್ರೆನ್ಸು.
ಕೆಲಸ ಸ್ಟಾರ್ಟ್ ಆದಮೇಲೆ. ಮತ್ತು ಅಲ್ಲಿಂದ ಪೀ ಸ್ಯಾಂಡ್ ಇದೆಯಲ್ಲ ಗೈಸ್, ಪೀ ಸ್ಯಾಂಡು 1100 ರುಪೀಸ್ಗೆ ಆಗ್ತಿದ್ರು, ಮಾತುಕತೆ ಆಗಿದ್ದಿದ್ದು. ಈ ಕ್ರಷರ್ ಸ್ಟಾಪ್ ಆದಮೇಲೆ ಪೀ ಸ್ಯಾಂಡೇ ಸಿಗ್ತಿಲ್ಲ ಅಂತ ಹೇಳಿ 1600, 700 ಅಪ್ಪ, ಈ ಥರ ಎಲ್ಲ ರೇಟ್ಗಳು ಒಂದೊಂದೂ ಮಧ್ಯದಲ್ಲಿ ಗಗನಕ್ಕೆ ಹೋಗ್ತಾ ಇದ್ರೆ ಮತ್ತು ಎಲ್ಲಿಂದ ಮನೆ ಕಟ್ತೀರ ನೀವು? ಒಂದು ಲಿಮಿಟೆಡ್ ಬಜೆಟ್ನ ಇಟ್ಕೊಂಡು ಮನೆ ಕಟ್ತೀವಿ ಅಂತ ಪ್ಲ್ಯಾನ್ ಮಾಡಿರೋರಿಗೆ ತುಂಬ ಕಷ್ಟ ಆಗ್ತಿದೆ. ಇನ್ನು ಮುಂದೆ ಇನ್ನೂ ಮೆಟೀರಿಯಲ್ಸ್ ರೇಟ್ಗಳೆಲ್ಲ ಕಾಸ್ಟ್ಲಿ. ಆ ಟೈಲ್ಸ್ ಇದರಲ್ಲೂ ಹಾಗೆ ಹೇಳ್ತಾರೆ, ಮುಂಚೆಗೆ ಕಂಪೇರ್ ಮಾಡಿದ್ರೆ ಈಗ 15 ರುಪೀಸ್ ಸ್ಕ್ವೇರ್ ಫೀಟಿಗೆ ಜಾಸ್ತಿ ಆಗಿದೆ ಅಂತ. ಹೆಂಗೆ ಬದುಕ್ತೀರಾ? ಹೆಂಗೆ ಮನೆ ಮಾಡ್ತೀರಾ? ತುಂಬ ಕಷ್ಟ ಇದೆ ಗೈಸ್. ಅದನ್ನೇ ನಾನು ಹೇಳ್ತಿದ್ದೀನಿ, ಮದುವೆ ಮಾಡೋದು ತುಂಬ ಈಸಿ ಅವಾಗ ಹಿರಿಕರು ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು, ಮದುವೆ ಮಾಡೋದು ತುಂಬ ಕಷ್ಟ, ಮನೆ ಮಾಡೋದು ತುಂಬ ಕಷ್ಟ ಅಂತ. ಬಟ್ ಇವಾಗ ಮದುವೆ ಮಾಡ್ಕೊಂಡಿರ್ಬೋದು, ಮನೆ ಮಾಡೋದು ತುಂಬ ಕಷ್ಟ ಇದೆ ಗೈಸ್. ಮತ್ತು ಅದರಲ್ಲೂ ಸಪೋರ್ಟ್ ಮಾಡೋರು ಯಾರೂ ಇಲ್ಲ. ಇಂಡಿಪೆಂಡೆಂಟಾಗಿ ನೀವೆಲ್ಲ ನೋಡ್ಕೋಬೇಕು ಅಂತ ಆದಾಗಂತೂ ಬ್ಯಾಕ್ ಸಪೋರ್ಟ್ ಇಲ್ಲ ಅಂದರೆ ಅಂತೂ ತುಂಬಾ ಕಷ್ಟ. ಎಸ್ ಗಾಯ್ಸ್, ನೋಡಿ ನಾನು ಪ್ರತಿಯೊಂದೂ ಲಾಸ್ಟಲ್ಲಿ ಓಕೆನಾ, ಮೆಟೀರಿಯಲ್ ಕಾಂಟ್ರಾಕ್ಟಲ್ಲಿ ನನ್ನದು ಗ್ರೌಂಡ್ ಫ್ಲೋರ್ ಆಲ್ರೆಡಿ ಆಗಿರೋದ್ರಿಂದ ಸೊ ಬೇಸ್ಮೆಂಟ್ ಎಲ್ಲ ಯಾವುದು ಬರೋಲ್ಲ ಮೇಲ್ಗಡೆ. ಸೊ ಓಕೆನಾ, ಸೊ ಯಾವ್ಯಾವುದಕ್ಕೆ ಎಷ್ಟೆಷ್ಟೆಲ್ಲ ಖರ್ಚಾಗಿದೆ, ಸಿಮೆಂಟಿಗೆ ಎಷ್ಟು ಖರ್ಚಾಯಿತು, ಸ್ಟೀಲಿಗೆ ಎಷ್ಟು ಖರ್ಚಾಯಿತು, ಪ್ರತಿಯೊಂದೂ ನಿಮಗೆ ಹೇಳ್ತೀನಿ ಓಕೆನಾ. ನೆಕ್ಸ್ಟು ಮನೆ ಮಾಡೋರಿಗೆ ಒಂದು ಅಪ್ರಾಕ್ಸಿಮೇಟ್ ಬಜೆಟ್ ಸಿಗಲಿ ಅನ್ನೋ ಕಾರಣಕ್ಕೆ ನೋಡಿ ನಾನು ಪ್ರತಿಯೊಂದು ಮೇಂಟೈನ್ ಮಾಡ್ತಿದ್ದೀನಿ, ಗೊತ್ತಾಗ್ತಿದೆಯಾ? ಇದು ಮೇಸ್ತ್ರಿಗೆ, ಕನ್ಸ್ಟ್ರಕ್ಷನ್ ಇದಕ್ಕೆ ಮೇಸ್ತ್ರಿಗೆ ಕೊಡ್ತಾ ಇರುವಂಥ ಅಮೌಂಟು. ಸೊ ಹಾಗೆ ಇದೆಲ್ಲ ಕನ್ಸ್ಟ್ರಕ್ಷನ್ ಕಾಸ್ಟು ಗೈಸ್. ನೋಡಿ ಇಲ್ಲಿವರೆಗೂ ಖರ್ಚಾಗಿರುವಂಥದ್ದನ್ನು ಪ್ರತಿಯೊಂದು, ಈ ಟೀ ಕಾಫಿ ಎಲ್ಲ ಮಾಡಿಕೊಡ್ತೀವಲ್ಲ, ಈ ಟೀ ಕಾಫಿ ಮಾಡಿಕೊಡೋದನ್ನು ಮೆನ್ಷನ್ ಮಾಡಿಲ್ಲ. ಮತ್ತು ನಮ್ಮದು ಎಲೆಕ್ಟ್ರಿಸಿಟಿ ಟೆಂಪ್ರರಿ ಇದನ್ನಲ್ಲೇ ಓಡ್ತಿದೆ ಓಕೆನಾ, ಆ ಟೆಂಪ್ರರಿ ರೀಚಾರ್ಜ್ ಇದಕ್ಕೆ ಸಂಬಂಧಪಟ್ಟಂಗೆ ಬರೆದಿಲ್ಲ. ಸೊ ನೋಡಿ ಇಲ್ಲಿವರೆಗೂ ಖರ್ಚಾಗಿರೋದು ಇಷ್ಟು ಶೀಟ್ ಆಗೋಗಿದೆ. ಅಪ್ರಾಕ್ಸಿಮೇಟ್ಲಿ ಇನ್ನು ಬ್ಯಾಲೆನ್ಸ್ ಇಷ್ಟು ಬೇಕಾಗ್ತದೆ ಅಂತ ನಾನೊಂದು ಬಜೆಟ್ ಹಾಕ್ಕೊಂಡಿದ್ದೆ ಗೈಸ್. ಈ ಬಜೆಟನ್ನ ಮೀರ್ತಿದೆ ಆ್ಯಕ್ಚುಲಿ. ಬಟ್ ಹೇಗೆ ಮೇಂಟೈನ್ ಮಾಡೋದೋ, ಹೇಗೆ ಮ್ಯಾನೇಜ್ ಮಾಡ್ತೀನೋ. ಒಡವೆಗಳು ಗೃಹ ಪ್ರವೇಶಕ್ಕೆ ಸ್ವಲ್ಪ ಇಟ್ಕೊಂಡು ಫ್ಲೆಡ್ಜ್ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಇವಾಗ ಇರೋ ಒಡವೆನೆಲ್ಲನೂ ಮಾಂಗಲ್ಯ ಚೈನ್ ಸಮೇತ ಎಲ್ಲನೂ ಬ್ಯಾಂಕಿಗೆ ಇಡಲೇಬೇಕಾಗುತ್ತೆ, ಬೇರೆ ಏನೋ ಆಪ್ಷನ್ ಇಲ್ಲ. ಸೊ ನೋಡಿ ಇದು ಪ್ಲಮ್ಮಿಂಗ್ಗೆ ಇವರಿಗೆ ಅಡ್ವಾನ್ಸ್ ಕೊಟ್ಟಿರೋದು. ಇದರಲ್ಲಿ ಮೊನ್ನೆ ಒಂದು 3000 ಫೋನ್ಪೇ ಮಾಡಿದೆ, ಇದನ್ನು ಬರ್ತಿಲ್ಲ, ಬರೆದ್ಬಿಡ್ತೀನಿ ಆಯಿತಾ. ಇದು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಗೆ ಕೊಟ್ಟಿರೋವಂಥ ಅಮೌಂಟ್ಗಳು. ಇನ್ನೂ ಕಂಪ್ಲೀಟ್ ಆಗಿಲ್ಲ ಅವ್ರ ಪೇಮೆಂಟ್ಗಳು. ಬಟ್ ಇಲ್ಲಿವರೆಗೂ ಎಷ್ಟೆಷ್ಟು ಕೊಟ್ಟಿದ್ದೀನೋ ಅದನ್ನು ಮೆನ್ಷನ್ ಮಾಡಿದ್ದೀನಿ ಓಕೆನಾ. ಸೊ ಈ ಥರ ಪ್ರತಿಯೊಂದು ಬರೆದಿಡ್ತಿದ್ದೀನಿ. ಫೈನಲ್ಲಾಗಿ ಲಾಸ್ಟಲ್ಲಿ ನಾನು ನಿಮಗೆ ಅದನ್ನು ಮನೆಯೆಲ್ಲ ಕಂಪ್ಲೀಟ್ ಆದಮೇಲೆ ನಾನು ಯಾವ್ಯಾವುದಕ್ಕೆ ಎಷ್ಟೆಷ್ಟೆಲ್ಲ ಖರ್ಚಾಯಿತು, ನಾನು ಏನೇನೆಲ್ಲ ಹಾಕ್ಸಿದ್ದೀನಿ ಮೆಟೀರಿಯಲ್ಸು, ಸೊ ಅದ್ರ ಬಗ್ಗೆ ನನಗೆ ಲೋಯೆಸ್ಟಾಗಿ ಚೀಪ್ ಆ್ಯಂಡ್ ಬೆಸ್ಟಾಗಿ ನನಗೆ ಇಲ್ಲಿವರೆಗೂ ಆಗಿರೋ ಕೆಲಸ ಅಂದರೆ ಒಂದೇ ಒಂದು, ಅದು ಗ್ರಿಲ್ ವರ್ಕು ಓಕೆನಾ. ಅದು ನನ್ನ ಫ್ರೆಂಡೇ ಮಾಡಿದ್ರಿಂದ ಸೊ ಪಾಪ ಅವರೆಲ್ಲ ನಮ್ಮ ಫ್ಯಾಮಿಲಿ ಥರನೇ, ಒಂದೇ ಫ್ಯಾಮಿಲಿ ಥರ ಇರ್ತೀವಿ ನಾವು. ಸೊ ಹಾಗಾಗಿ ಪಾಪ ಅವನ ಬಿಸ್ನೆಸ್ಸನ್ನು ಅಂಗಡಿನ ಬಾಗ್ಲಾಕಿ ಪಾಪ 3 ದಿನ ಬಂದು ನನಗೆ ಕೆಲಸನ ಅವನೇ ಮಾಡಿಕೊಟ್ಟಿದ್ದೆ. ನಾನು ಅಮೌಂಟ್ ಕೊಟ್ಟಿದ್ದು ಬಿಟ್ಟರೆ ಎಲ್ಲ ಕೆಲಸನೂ ಪಾಪ ಅವನೇ ನಿಂತ್ಕೊಂಡು, ಅವನೇ ಜೊತೆಗೊಬ್ಬ ಅಸಿಸ್ಟೆಂಟನ್ನು ಕರ್ಕೊಂಡು ಗ್ರಿಲ್ ವರ್ಕ್ ಎಲ್ಲ ಅವನೇ ಕಂಪ್ಲೀಟ್ ಮಾಡ್ದ. ಸೊ ಹಾಗಾಗಿ ಅವ್ನ ಲೇಬರ್ ಚಾರ್ಜು ಅವನಿಗೆ ಕೊಡೋ ಪ್ರಶ್ನೆ ಇಲ್ಲ, ಯಾಕೆಂದರೆ ಅವ್ನು ನಮ್ಮನೆ ಹುಡುಗ. ಸೊ ಅದು ಬಿಟ್ಟು ಬೇರೆ ಹುಡುಗನಿಗೆ ಲೇಬರ್ ಚಾರ್ಜ್ ಕೊಟ್ಟಿದ್ದೀನಿ ಅನ್ನೋದು ಬಿಟ್ಟರೆ ಮೆಷಿನ್ ಎಲ್ಲ ಬಾಡಿಗೆಗೆ ತಂದಿದ್ವಿ, ಅದೊಂದೇ ಗೈಸ್. ಜೊತೆಗೆ ನಮ್ಮದು ಹಳೇದು ಟೆರೆಸಿಲೆಲ್ಲ ಹಾಕಿದ್ನಲ್ಲ, ಸೊ ಆ ರೇಲಿಂಗ್ಸ್ ಎಲ್ಲ ಯೂಸ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಗ್ರಿಲ್ ವರ್ಕ್ ಮಾತ್ರನೇ ನನಗೆ ತುಂಬ ಚೀಪೆಸ್ಟಾಗಿ ಕಡಿಮೆ ಬಜೆಟಲ್ಲಿ ಲೇಬರ್ ಇದರಲ್ಲಿಂದ ಕೆಲಸ ಆಗಿರೋದು. ಇನ್ನು ಟೈಲ್ಸು ಗ್ರಾನೈಟ್ ಸೆಕ್ಷನ್ ಪೆಂಡಿಂಗ್ ಇದೆ, ಮತ್ತು ಪೇಂಟಿಂಗು ಮತ್ತು ಪಟ್ಟಿ POP ಮಾಡೋದು ಪೆಂಡಿಂಗ್ ಇದೆ, ಜೊತೆಗೆ ಏನು ಹೇಳ್ತಾರೆ ಗ್ಲಾಸ್ ವರ್ಕ್ ಪೆಂಡಿಂಗ್ ಇದೆ,
ಟೆರೆಸ್ ಇದರಲ್ಲಿ ಒಂದು ಸ್ಪೇಸ್ ಬಿಡಿಸಿದ್ದೀನಿ ಎಲಿವೇಶನ್ ಇದರಲ್ಲಿ. ಸೊ ಒಂದು 2 ಕಡೆ ಗ್ಲಾಸ್ಗಳು ಹಾಕೋದಿದೆ, ಆಲ್ಮೋಸ್ಟ್ 3 ಕಡೆ ಇದೆ. ಸೊ ಗ್ಲಾಸ್ ವರ್ಕ್ ಪೆಂಡಿಂಗ್ ಇದೆ. ಇನ್ನು ಅದು ಎಷ್ಟು ಹೇಳ್ತಾರೋ ಗೊತ್ತಿಲ್ಲ. ನಾನು ಅಂದ್ಕೊಂಡಿದ್ದೆ ಇನ್ನೊಂದು ಮ್ಯಾಕ್ಸಿಮಮ್ 10 lakhs ಇದ್ದರೆ ಸಾಕಾಗುತ್ತೆ ಅಂತ, ಇನ್ಕ್ಲೂಡಿಂಗ್ ವುಡ್ ವರ್ಕ್ ಎಲ್ಲ. ನೋಡಿದ್ರೆ ಇಲ್ಲಿ ಕ್ರಾಸ್ ಆಗುತ್ತೆ, ಹೆಂಗೆ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಬಟ್ ಒಡವೆಗಳನ್ನ ಬ್ಯಾಂಕಿಗೆ ಫ್ಲೆಡ್ಜ್ ಮಾಡಿ ಮಾಡ್ತೀನಿ. ಓಕೆನಾ? ಇನ್ ಫ್ಯೂಚರಲ್ಲಿ ಏನಾದರೂ ನಿಮ್ಮೆಲ್ಲರ ಸಪೋರ್ಟಿಂದ ನಮ್ಮ ಚಾನಲ್ಲು ಮಾನಿಟೈಸೇಷನ್ ಲೆವೆಲಿಗೆ ಹೋಗಿ ಯೂಟ್ಯೂಬ್ ಚಾನಲಿಂದ ಅಪ್ರೂವಲ್ ಸಿಕ್ಕಿ ಅರ್ನಿಂಗ್ ಮಾಡೋ ಸ್ಟೇಜಿಗೆ ಹೋದರೆ, ಸೊ ಆವಾಗ ಅದು ಒಂದು ದುಡಿಮೆಯ ಮೂಲ ಆಗುತ್ತೆ. ಓಕೆನಾ? ಅದಕ್ಕೆ ನಾನು ಒಬ್ಳಿಂದ ಖಂಡಿತ ಸಾಧ್ಯ ಇಲ್ಲ. ನಿಮ್ಮೆಲ್ಲರ ಸಪೋರ್ಟು ಸಿಕ್ಕಿದ್ರೆ ಮಾತ್ರ ಅದು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಹೀಗೆ ಮನೆ ಕಟ್ಟೋ ಕೆಲಸದ ಇನ್ನೂ ನಮ್ಮದು ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆದಮೇಲೆ ನಾನು ಎಕ್ಸ್ಪೆನ್ಸಸ್ ಓವರಾಲ್ ಎಕ್ಸಾಕ್ಟ್ಲಿ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಆಯಿತು ಅನ್ನೋದನ್ನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್. ಲವ್ ಯು ಆಲ್.